ಒಂದು ಹೋರಾಟ ನಡೀತದೆ. ಏನು ಕಾಂಗ್ರೆಸ್ ಕೃಪಪೋಷಿತ ರೈತ ಸಂಘದಿಂದ ಒಂದು ಹೋರಾಟ ನಡೀತದೆ. ಸ್ವಾಮಿ, ನಾವು ತಾಲೂಕು ಹೋರಾಟ ತಾಲೂಕು ಪರಶಾಂಪುರ ಹೋಗ್ಬಿಟ್ಟು ತಾಲೂಕು ಮಾಡಿ ಅಂತೇಳಿ ಸುಮಾರು ದಶಕಗಳಿಂದ ಹೋರಾಟ ನಡೀತಾ ಇದೆ. ನಾನು ನಮ್ಮ ರಘುಮೂರ್ತಿ ಅವ್ರನ್ನ ಕೇಳೋದಿಷ್ಟೇ ಶಾಸಕರಿಗೆ, ಸ್ವಾಮಿ ತಾವು 15 ವರ್ಷ ಆಯಿತು ಗೆದ್ದು, 15 ವರ್ಷದಿಂದಲೂ ನಾವು ತಾಲೂಕು ಮಾಡ್ತೀವಿ ಅಂತ ಹೇಳಿದ್ವಿ. ಹೌದು, ಮೊನ್ನೆ ವಿಧಾನಸಭಾ ಎಲೆಕ್ಷನ್ 2023 ವಿಧಾನಸಭಾ ಕ್ಷೇತ್ರಗಳ ಸಮಿತಿಯಲ್ಲೂ ಪರಶಾಂಪುರ ಸರ್ಕಲಲ್ಲಿ ತಾವುಗಳು ಒಂದು ಹೇಳಿಕೆ ಕೊಟ್ಟಿದ್ವಿ. ನಾನು ಈ ಸತಿ ತಾಲೂಕು ಮಾಡಿಲ್ಲ ಅಂದರೆ ಮತ್ತೆ ನಾನು ಮತದಾರ ನಿಮ್ಮನ್ನು ಬಂದು ಮತ ಕೇಳೋದಿಲ್ಲ, ರಾಜಕೀಯದಿಂದ ನಿವೃತ್ತಿ ಹೊಂದಿಲ್ಲ ಅಂತ ತಾವು ಹೇಳಿದ್ವಿ. ನೆನಪಿದ್ದಿಲ್ಲ ಗೊತ್ತಿಲ್ಲ, ನಮ್ಗಂತೂ ನೆನಪಿದೆ ತಾವು ಹೇಳಿದ್ರು. ಏನೋ ಒಬ್ಬರು ಒಂದು ಕಠಿಣವಾದ ನಿರ್ಧಾರ ಮಾಡಿದ್ದಾರೆ, ತಾಲೂಕಾಗುತ್ತೆ ಅಂತ ಆಶಾಭಾವ ಇಟ್ಕೊಂಡಿದ್ದೀವಿ ನಾವು. ಸ್ವಾಮಿ, ಹೋರಾಟ ಮಾಡೋಕ್ಕೆ ನಾವಿಲ್ಲಿ ಹೊರಗಡೆ ಇದ್ದೀವಿ. ನಾವು ನಿಮ್ಮನ್ನು ಆಯ್ಕೆ ಮಾಡಿರೋದು ಶಾಸಕರಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಅಂತ. ಬೀದಿಯಲ್ಲ, ನಿಮ್ಮ ಸ್ಥಾನ ಅಲ್ಲಿದೆ. ನೀವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ನಮ್ಮ ತಾಲೂಕನ್ನ ಮಾಡಬೇಕು. ರೈತ ಸಂಘ ಕೆಲವೇನು ಕಾಂಗ್ರೆಸ್ ಕಟ್ಟಾಡಗಳೇ ಅದರಲ್ಲಿ ಜೊತೆಲಿದ್ದಿದ್ದು, ಅದರಲ್ಲಿ ಒರಿಜಿನಲ್ ರೈತ ಸಂಘದವರು ಕಡಿಮೆ. ಹಾಗಾಗಿ ಇಲ್ಲಿ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡಬೇಡಿ. ಸರ್ಕಾರ ನಿಮ್ಮದೇ ಇದೆ, ನೀವೇ ಶಾಸಕರಿದ್ದೀರಿ, ನೀವೇ ಮಂತ್ರಿಗಳಿದ್ದೀರಿ, ಮುಖ್ಯಮಂತ್ರಿಗಳಿದ್ದೀರಿ, ಎಲ್ಲ ನಿಮ್ಮ ಕೈಯಲ್ಲಿದೆ ತಾಲೂಕು ಮಾಡೋದು. ಹಾಗಾಗಿ ಇಲ್ಲ ಜನಗಳ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ನಮ್ಮ ಪರಶಾಂಪುರ ಹೋಬಳಿ ಗಡಿ ನಾಡು ನಮ್ಮದು. ಅಲ್ಲಿ ಭಾಳ ನೊಂದಿರ್ತಕ್ಕಂಥ ಎಲ್ಲ ನಮ್ಮ SC/ST ಹಿಂದುಳಿದ ವರ್ಗ ಜನನೇ ಜಾಸ್ತಿ ಇದ್ದಾರೆ. ಅವ್ರ ಅಮಾಯಕತನ, ಅವರ ಮುಗ್ಧತನ ತಾವುಗಳು ರಾಜಕೀಯಕ್ಕೋಸ್ಕರ ಬಳಸ್ಕೊಂಡು ದುರುಪಯೋಗ ಮಾಡ್ಕೋಬೇಡಿ. ಈಗಲೂ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ವಿ. ದಯವಿಟ್ಟು ಸರ್ಕಾರ ಇದೆ, ಅಲ್ಲಿ ಹೋರಾಟ ಮಾಡಿ ತಾಲೂಕನ್ನ ಮಾಡಿಸ್ಕೊಡ್ಬೇಕು. ಇಲ್ಲ ಅಂದರೆ ತಾವು ಹೇಳಿದ ಮಾತು ಉಳಿಸ್ಕೊಂತೀರಂತ ಅದನ್ನು ನಂಬಿದ್ವಿ. ನಾವು ತಾಲೂಕು ಮಾಡ್ತೀರಂತ ನಂಬಿದ್ವಿ. ರಾಜಕೀಯ ನಿವೃತ್ತಿ ಅಂತ ಏನು ಹೇಳಿದ್ರಲ್ಲ ನೀವು, ಅದನ್ನು ನಾವು ನಂಬಿದ್ವಿ. ಅದನ್ನು ತಾವು ಉಳಿಸ್ಕೊಂತೀರಂತ ಕೇಳ್ತೀವಿ. ಉಳಿದಿದ್ದು ನಮ್ಮ ಕುಮಾರಸ್ವಾಮಿ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ರಾಮದಾಸ್ ಅಣ್ಣವರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಪಾಲನ್ನವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ದಿನೇಶ್ ರೆಡ್ಡಿ ಅವರು, ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು, ಇವತ್ತು ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾದ ಒಂದು ಭಾಗ ಅಂದರೆ ಅದು ಪರಶಾಂಪುರ. ಯಾಕೆಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಬರ ಪೀಡಿತ ಪ್ರದೇಶ ಅಂದರೆ ಅದು ನಮ್ಮ ಚಳ್ಳಕೆರೆ, ಮತ್ತು ಅದು ನಾವು ಗಡಿ ಭಾಗದಲ್ಲೂ ಸಹ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಳ್ಳಕೆರೆ ಒಂದು ಅಭಿವೃದ್ಧಿ ಆಗಬೇಕು, ಇಲ್ಲಿ ಜನಸಾಮಾನ್ಯರಿಗೆ ಒಂದು ಜೀವನವನ್ನು ಕಟ್ಕೊಡ್ಬೇಕು, ಅವರ ಅಭಿವೃದ್ಧಿ ಆಗಬೇಕು ಅಂದಾಗ ಇಲ್ಲಿ ಭಾಳಷ್ಟು ಮೂಲಭೂತ ಸೌಕರ್ಯಗಳಾಗಬೇಕಾಗ್ತದೆ. ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ, ಮತ್ತು ಜನಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕಾಗಿದ್ದಾಗ ಇಲ್ಲಿನ ಶಾಸಕರು ಅದಕ್ಕೆ ಕಟಿಬದ್ಧವಾಗಿ ನಿಂತು ನಾನು ಕೆಲಸ ಮಾಡ್ತೀನಿ ಅಂತ ನಾವೆಲ್ಲರೂ ಸಹ ಪಣ ತೊಟ್ಟು ನಾವೆಲ್ಲ ಅಭ್ಯರ್ಥಿಗಳಾಗ್ತೀವಿ. ಇವತ್ತು ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ 2013ರಿಂದ 18 ಮತ್ತು 23ರಲ್ಲಿ ಇವತ್ತು ಸತತವಾಗಿ ಕಾಂಗ್ರೆಸ್ನ ರಘುಮೂರ್ತಿ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ತೀರ್ಮಾನಕ್ಕೆ ನಾವು ತಲೆಬಾಗಿ ಅದನ್ನು ನಾವು ಒಪ್ಕೊಂತೀವಿ. ಇವತ್ತು ಸಾಮಾನ್ಯ 2008ರಲ್ಲಿ ತಿಪ್ಪೇಸ್ವಾಮಿಯವರು BJPಯಿಂದ ಶಾಸಕರಾಗಿದ್ದರು. ಇವತ್ತು ಅವರು ಹೆಚ್ಚಿಗೆ ಒತ್ತು ಕೊಟ್ಟಿದ್ದು ನೀರಾವರಿ ಒಂದು ಅಂತರ್ಜಲ. ಯಾಕೆಂದ್ರೆ ಇಲ್ಲಿ ಮಳೆ ಕಮ್ಮಿ ಇರ್ತಕ್ಕಂಥ ಪ್ರದೇಶ ಇದು ನಮ್ಮ ಚಳ್ಳಕೆರೆ. ಇಲ್ಲಿ ಅಂತರ್ಜಲ ಕೆಲಸ ಆಗ್ಬೇಕಂತೇಳಿ ಫಸ್ಟ್ ವೇದಾವತಿ ನದಿಗೆ ಚೆಕ್ ಡ್ಯಾಮ್ ಅನ್ನ ಕಟ್ಟಿದ್ರು. ಅವಂದಿನ ನಮ್ಮ ಇವತ್ತಿನ MP ಸಾಹೇಬರು ಗೋವಿಂದ ಕಾರಜೋಳ ಸಾಹೇಬರು ಅಂದಿನ ನಮ್ಮ ಇವರು ಮಿನಿಸ್ಟರ್ ಆಗಿದ್ರು. ಅವರೇ ನಮಗೆ ಚೆಕ್ ಡ್ಯಾಮ್ ಅನ್ನು ಮಂಜೂರು ಮಾಡಿಕೊಟ್ರು. ಅಂತರ್ಜಲ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ವಿ. ಮತ್ತು ನಮ್ಮ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಚಳ್ಳಕೆರೆ ನಗರಕ್ಕೆ ವಾಣಿ ವಿಲಾಸ ಆಗೋದ್ರಿಂದ ನಮಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು, ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಡಕಿಂದ ಇವತ್ತಲ್ಲಿ ನಾನು 2013ರಲ್ಲಿ ನಮ್ಮ BJP KJP ಒಡಕಾಯ್ತು. ಅವತ್ತು ನಮ್ಮ ಸಾಹೇಬರು ಒಂದು 6 ತಿಂಗಳ ಮುಂಚೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಡಿಸೆಂಬರ್ಗೆ ರಾಜೀನಾಮೆ ಕೊಟ್ಟರು. ಏಪ್ರಿಲ್ ಚುನಾವಣೆ ಇತ್ತು. ನಾವು ರಾಜೀನಾಮೆ ಕೊಟ್ಟು 2 ತಿಂಗಳಿಗೆ ರಾಜ್ಯದಲ್ಲಿ ಹಲವಾರು ಕಡೆ ತಾಲೂಕು ಘೋಷಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪರಶಾಂಪುರ ಆಗಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಪರಶಾಂಪುರ ಭಾಗದಲ್ಲಿ ಅಂದು ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ರಾಜೀನಾಮೆ ಕೊಟ್ಟರು. ನಮ್ಮ ಪರಶಾಂಪುರ ನಮಗೆ ತಾಲೂಕು ಆಗಲಿಲ್ಲ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂತ ಒಂದು ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಮುಖಂಡರಾಗಿದ್ದರು ಅವತ್ತು ರಘುಮೂರ್ತಿಯವರು. ಆ ಒಂದು ಪ್ರತಿಭಟನೆಗೆ ಇವರೇ ಅದು ಹೋಗಿ ಅವತ್ತು ಹೇಳಿದರು. ಅವತ್ತು 2013 ಫೆಬ್ರವರಿಯಲ್ಲೇ ಹೇಳಿದರು,
ನಾನು ಶಾಸಕನಾಗಿ ಗೆದ್ರೆ ನಮ್ಮ ಪರಶುರಾಮಪುರನ ತಾಲೂಕು ಮಾಡೇ ಮಾಡ್ತೀನಿ, ನನಗೆ ನೀವು ಆಶೀರ್ವಾದ ಮಾಡಲೇಬೇಕು ಅಂತೇಳಿ 2013ರಲ್ಲಿ ಹೇಳಿರ್ತಕ್ಕಂಥ ಮಾತು. ಆ ಒಂದು ಮಾತಿನ ಅನುಸಾರವಾಗಿ ಇವತ್ತು ಅದಾದ್ಮೇಲೆ ಅವರು ಗೆದ್ರು, ಶಾಸಕರಾದ್ರು, 5 ವರ್ಷ ಆಡಳಿತವನ್ನ ಮಾಡಿದ್ರು, ಮತ್ತೆ 2018ರಲ್ಲಿ ಗೆದ್ರು, ಮತ್ತೆ 2023ರಲ್ಲಿ ಗೆದ್ರು. ಅವರು 2013ರಲ್ಲಿ ಹೇಳಿರೋ ಮಾತು ಇವತ್ತು 2025, ಅಂದ್ರೆ ಸರಾಸರಿ 12 ವರ್ಷ ಆಗಿದೆ. 12 ವರ್ಷ ಆಯ್ತು. ಮತ್ತೆ ನಮ್ಮ ನಾಯಕಟ್ಟಿನೂ ಕೆಲವು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಆಯ್ತು, ಪಾಪ ಇನ್ನ ಪರಶುರಾಮಪುರ ಗ್ರಾಮ ಪಂಚಾಯತಿ ಆಗ್ತಲ್ಲ, ಇನ್ನು ಅವರು ಅಪ್ಗ್ರೇಡ್ ಮಾಡೋಕ್ಕಾಗಿಲ್ಲ ನಮ್ಮ ಶಾಸಕರು ಅದನ್ನು. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅಂದು ಚುನಾವಣೆ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು, ಅದು ಮಾಡ್ಲಿಕ್ಕೆ ಇವತ್ತಿನವರೆಗೂ ಆಗಿಲ್ಲ. ಇವತ್ತು ಪರಶುರಾಮಪುರ ಭಾಗದಲ್ಲಿ ಇವತ್ತು ಎಲ್ಲ ಇದರ ರೀತಿಯಲ್ಲೂ ಅದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿದೆ, ಗಡಿ ಭಾಗ ಆಗಿದೆ. ಹಾಗಾಗಿ ನಿನ್ನೆ ವಿಶೇಷವಾಗಿ ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಕಾಂಗ್ರೆಸ್ನ ಮುಖಂಡರನ್ನೇ ಹಸಿರು ಶಾಲೆ ಹಾಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ ರಾಜಕೀಯ ಮಾಡ್ತಕ್ಕಂಥ ಮುಖಂಡರು ಹಸಿರು ಶಾಲೆ ಹಾಕೊಂಡು ಹಸಿರು ಸೇನೆ ಅಂತ ಹೇಳಿ ಇವತ್ತು ಅವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾರೆ. ಅಂತ ಒಂದು ಜಾಗಕ್ಕೆ ನಮ್ಮ ಶಾಸಕರು ಹೋಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅದನ್ನು ಪ್ರತಿಭಟನೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಅವರು ಸರ್ಕಾರ ಇದೆ, ಅವ್ರ ಕೈಯಲ್ಲಿ ಆಡಳಿತ ಇದೆ. ಇವತ್ತು ಅವ್ರು ಕಾಂಗ್ರೆಸ್ ಶಾಸಕರಿದ್ದಾರೆ, ಇವತ್ತು ಅವರೇ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡ್ತಿರೋದಂತ ನಮ್ಗೆ ಆಶ್ಚರ್ಯ ಆಗ್ತಿದೆ. ಯಾಕೆಂದ್ರೆ ನಾವು ಇನ್ನ ಸಮಯ ಇದೆ, ಗೆದ್ದು 2.5 ವರ್ಷ ಆಗಿದೆ, 1.5 ವರ್ಷ ಆಗಿದೆ, ನೋಡೋಣ, ಇನ್ನೊಂದು ವರ್ಷ ನೋಡೋಣ, ಏನಾನ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟ ಕೈಗೆತ್ಕೊಳ್ಳೋಣ ಅಂತ ನಾವು ಕಾಯ್ತಾ ಇದೀವಿ. ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು ಅಂತ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಇದ್ದಿದ್ದಂತೆ ನಿನ್ನೆ ಪ್ರತಿಭಟನೆ ಮಾಡಿ ಹಸಿರು ಸೇನೆ ಅಂತ ಕೆಲವರು ನಾಗರಾಜ್ ಅಂತ ಅವ್ರು ನಮ್ಮ ಕ್ಯಾದಿಗುಂಟ ಅವರು ಪಕ್ಕಾ ಕಾಂಗ್ರೆಸ್ ಮುಖಂಡರು ಅಂತ ನೇತೃತ್ವದಲ್ಲಿ ಇವತ್ತೆಲ್ಲ ಜಿಲ್ಲಾಧ್ಯಕ್ಷ ಅವರೆಲ್ಲ ಕಾಂಗ್ರೆಸ್ ಹಿನ್ನೆಲೆ ಇರ್ತಕ್ಕಂಥವ್ರು ಅಂಥವ್ರು ಪ್ರತಿಭಟನೆ ಮಾಡಿದಾಗ ನಮ್ಗೆ ಇದೊಂಥರ ಹಾಸ್ಯಾಸ್ಪದ ಆಗಿದೆ. ಇವತ್ತು ಪರಶುರಾಮಪುರ ಜನರನ್ನ ಇವರು ಯಾವ ಮಟ್ಟಕ್ಕೆ ಜನರು ಅಂದ್ಕೊಂಡಿದ್ದಾರೆ ಅಂದ್ರೆ ಇದೊಂಥರ ಹಾಸ್ಯಾಸ್ಪದ ಆಗಿದೆ. ಇವತ್ತು ನಾವು ಚಳ್ಳಕೆರೆ ತಾಲೂಕು ಜನರನ್ನ ಇವರು ಏನೋ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ರೀತಿ ನಮ್ಮ ನಡೆಸ್ಕೊಂತ ಇದ್ದಾರೆ. ಬಹಳ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಶಾಸಕರ ಬಗ್ಗೆ ಈ ಸಂದರ್ಭ ಹೇಳಿ, ಇನ್ನೇನನ್ನ ಇನ್ನೊಂದು ವರ್ಷ ಈ ಸರ್ಕಾರದಲ್ಲಿ ಆಗದೆ ಹೋದ್ರೆ ಮುಂದಿನ ದಿನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪರಶುರಾಮಪುರದಿಂದ ಚಳ್ಳಕೆರೆ ಚಿತ್ರದುರ್ಗದಲ್ಲಿ ನಮ್ಮ ಮುಖಂಡರೆಲ್ಲ ಮಾತಾಡ್ಕೊಂಡು ಇವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ, ಅವಿರತ ಹೋರಾಟವನ್ನು ಅಲ್ಲಿ ಆಗೋ ತನಕ ನಾವು ಅಲ್ಲೇ ಮಲಗ್ಬಿಡ್ತೀವಿ. ನಾವು ಎಷ್ಟು ದಿನಕ್ಕೆ ಮಾಡ್ತಾರ ನೋಡೋಣ, ನಾವು ಅಲ್ಲೇ ಹೋರಾಟವನ್ನು ಉಗ್ರ ಹೋರಾಟವನ್ನು ನಾವು ಕೈಗೆತ್ಕೊಂತೀವಿ. ಶಾಸಕರು ಇನ್ನೊಂದು ವರ್ಷದೊಳಗೆ ಮಾಡಿಸ್ತಿಲ್ಲ ಅಂದ್ರೆ ನಾವು 4ನೇ ವರ್ಷದಿಂದ ಕೊನೆ ವರ್ಷದವರೆಗೂ ನಾವು ನಿರಂತರವಾದ ಪಾದಯಾತ್ರೆ ಇನ್ನು ಅನೇಕ ಹೋರಾಟದ ಮೂಲಕ ಆ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಕಟಿಬದ್ಧರಾಗಿರ್ತೀವಿ. ಈ ಮೂಲಕ ಶಾಸಕರಿಗೆ ನಾವು ಒಂದು ಸಂದೇಶ ಎಚ್ಚರಿಕೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಇವತ್ತು 12-13 ವರ್ಷ ಆಗಿದೆ, ಇನ್ನಾದ್ರೂ ನೀವು ಮಾಡಿದ ಮಾತಿಗೆ ಕಟ್ಟಿಬಿದ್ದು ಅಥವಾ ಪರಶುರಾಮಪುರವನ್ನ ತಾಲೂಕು ಮಾಡಲಿಲ್ಲ ಅಂದ್ರೆ ಇನ್ನು ಕೆಲವು ದಿನದಲ್ಲಿ, ಇನ್ನೊಂದು ವರ್ಷ 2 ವರ್ಷದಲ್ಲಿ, ಮುಂದಿನ ದಿನದಲ್ಲಿ ಅದೇ ರೀತಿ ನಮ್ಮ ಬಿಜೆಪಿ ಮುಖಂಡರಾದಂಥ ಮುಂದಿನ ನಮ್ಮ ತಾಲೂಕಿನ ಶಾಸಕರಾದಂಥ ಕುಮಾರಣ್ಣವರು ಕೂಡ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಬಾಲಣ್ಣವರು ಇದ್ದಾರೆ, ದಿನೇಶ್ ಅವರು ಇದ್ದಾರೆ. ಈ ದಿನ ನಾವೆಲ್ಲ ಪರಶುರಾಮಪುರ ತಾಲೂಕು ಮಾಡ್ತೀವಂತ ನಮ್ಮ ರಘುಮೂರ್ತಿ ಸಾಹೇಬರು ಶಾಸಕರು ಮಾಹಿತಿ ಕೊಟ್ಟಿದ್ರು ಮೊನ್ನೆ ಎಲೆಕ್ಷನ್ನಲ್ಲಿ. ಅದೇ ರೀತಿ ಅವರು ಹೇಳಿದಂತೆ ನಡ್ಕೊಳ್ತಾ ಇಲ್ಲ. ಕಾರಣ ಇದಾಗಲ್ಲ ಅಂತ ಗೊತ್ತಿದ್ದು ಅವರೇ ಫೈಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಮತ್ತು ಸರ್ಕಾರ ಇದೆ, ಕಾನೂನು ಅವ್ರ ಹತ್ರ ಇದೆ, ಎಲ್ಲ ಅಧಿಕಾರನ ಬಳಸ್ಕೊಂಡು ಅವರು ನಾಳೆನೇ ಬೇಕಾದ್ರೆ ತಾಲೂಕು ಅಂತ ಘೋಷಣೆ ಮಾಡ್ಬೋದು. ಆ ಪ್ರಯತ್ನ ಮಾಡದೆ ಸುಮ್ಮನೆ ಜನಗಳಿಗೆ ಏನೋ ಒಂಥರ ತೋರಿಸೋದಕ್ಕೋಸ್ಕರ ಒಂದು ಸ್ಟ್ರೈಕ್ ಮಾಡೋದು, ಈ ರೀತಿ ಪ್ರಯತ್ನಗಳನ್ನು ಮಾಡಿ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮೆಲ್ಲ ಮುಖಂಡರು ಸೇರ್ಕೊಂಡು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಭಾರತೀಯ